ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣ ಆರೋಪ ಇಂದಿನಿಂದ ಮತ್ತೆ ತೀವ್ರಗೊಳ್ಳಲಿದೆ ಲೋಕಾಯುಕ್ತ ತನಿಖೆ. ಈಗಾಗಲೇ ಸ್ಥಳ ಮಹಜರು ಮುಗಿಸಿ ಅಧಿಕಾರಿಗಳಿಂದ ದಾಖಲೆ ಸಂಗ್ರಹ ಆಗಿದೆ. ತಾಲೂಕು ಕಚೇರಿಯಲ್ಲಿನ ಮೂಲ ದಾಖಲೆಯನ್ನ ಪಡಿತಾ ಇದ್ದಾರೆ. ಲೋಕ ತನಿಖಾ ವರದಿಗಾಗಿ ಕಾಪಿಗಾಗಿ ಕಾಯ್ತಾ ಇದ್ದಾರೆ. ಅಧಿಕಾರಿಗಳು ತಲ್ಲೀನರಾಗಿದ್ದಾರೆ. ಮೂಲ ಮಾಲೀಕ ದೇವರಾಜು ಮಾರಾಟ ಮಾಡಿದಂತ ಮೂಲದಿಂದ ಲೋಕ ತನಿಖೆಯನ್ನ ನಡೆಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣ ಆರೋಪ ಇವತ್ತಿನಿಂದ ಮತ್ತೆ ತೀವ್ರಗೊಳ್ತಾ ಇದೆ. ಲೋಕಾಯುಕ್ತ ತನಿಖೆ. ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸೊ ಯಾರಿಂದ ಯಾರಿಗೆ ಈ ಒಂದು ಸೈಟ್ಗಳು ಬಂತು, ಇದರ ಮೂಲ ಮಾಲೀಕರು ಯಾರು, ಭೂ ಮಾಲೀಕರು ಯಾರು, ಯಾವ ರೀತಿಯಾಗಿ ಇಲ್ಲಿ ಅನ್ಯಾಯ ಆಗಿದೆ, ಅಥವಾ ಯಾವ ರೀತಿಯಾಗಿ ಒಬ್ಬರಿಂದ ಒಬ್ಬರಿಗೆ ಈ ಸೈಟ್ ಹಂಚಿಕೆ ಆಯಿತು, ಏನು ಎತ್ತ ಇದೆಲ್ಲದ್ರ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದಂಥ ಕೆಲವು ಅಧಿಕಾರಿಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ, ಸ್ಥಳ ಮಹಜರು ನಡೆಸಿದ್ದಾರೆ. ಕೆಲವರಿಗೆ ನೋಟಿಸನ್ನು ಜಾರಿ ಮಾಡಲಾಗಿದೆ, ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಇದೀಗ ಕೆಲವೊಂದಷ್ಟು ಮೂಲ ಡಾಕ್ಯುಮೆಂಟ್ಸ್ಗಳಿಗೋಸ್ಕರ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಕೆಲವೊಂದಷ್ಟು ವರದಿಗಾಗಿ ಕಾಯ್ತಾ ಇದ್ದಾರೆ ಲೋಕಾಯುಕ್ತ ತನಿಖಾಧಿಕಾರಿಗಳು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಇನ್ನು ಯಾರ್ಯಾರನ್ನ ತನಿಖೆಗೆ ಒಳಪಡಿಸಲಾಗುತ್ತೆ, ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದಂಥ ಯಾವೆಲ್ಲ ಅಧಿಕಾರಿಗಳಿಗೆ ನೋಟಿಸನ್ನು ಕೊಡಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇವತ್ತಿನಿಂದ ತನಿಖೆ ಮತ್ತಷ್ಟು ಚುರುಕುಗೊಳ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರನ್ನೆಲ್ಲ ಮಾಡಲಾಗಿತ್ತು. ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ವಶಕ್ಕೆ ಪಡೆಯಲಾಗಿತ್ತು, ಪರಿಶೀಲನೆಯನ್ನು ನಡೆಸಲಾಗಿತ್ತು. ಇನ್ನೂ ಕೆಲವು ಡಾಕ್ಯುಮೆಂಟ್ಸ್ಗಳನ್ನ ಅವಶ್ಯಕತೆ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕಾಗಿ ಕೂಡ ತನಿಖೆಯನ್ನ ಚುರುಕುಪಡಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಕೆಲವು ಅಧಿಕಾರಿಗಳನ್ನ ತನಿಖೆಗೆ ಒಳಪಡಿಸಿದ್ದಾರೆ ಲೋಕಾಯುಕ್ತ ತನಿಖಾಧಿಕಾರಿಗಳು. ಸೊ ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಿದ್ದಾರೆ, ಅವರ ಸ್ಟೇಟ್ಮೆಂಟ್ ಏನಿದೆ, ಕೆಲವೊಂದಷ್ಟು ಸಹಿಗಳಿರುತ್ತೆ. ಆ ಸಹಿಗಳು ನಿಜವಾದಂಥದ್ದು, ನಕಲಿಗೋ ಅಸಲಿಗೋ ಇದೆಲ್ಲದ್ರ ಬಗ್ಗೆಯೂ ಕೂಡ ಗೊತ್ತಾಗಲಿದೆ. ಆ ಹಿನ್ನೆಲೆಯಲ್ಲಿ ತನಿಖೆ ಮತ್ತಷ್ಟು ಚುರುಕು ಪಡ್ಕೊಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಯಾವ್ಯಾವ ಆಂಗಲ್ ಅಲ್ಲಿ ತನಿಖೆ ನಡೀತಾ ಇದೆ, ಯಾವ ಹಂತದಲ್ಲಿ ಇದೆ ಈಗ ತನಿಖೆ? ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಯನ್ನ ಚುರುಕುಗೊಳಿಸಿರ್ತಕ್ಕಂಥ ಲೋಕಾಯುಕ್ತ ಅಧಿಕಾರಿಗಳು ಮೂಡ ಕಚೇರಿ ಇರ್ಬೋದು, ಜೊತೆಗೆ ತಾಲೂಕು ಕಚೇರಿ ಇರ್ಬೋದು, ಈ ಎಲ್ಲಾ ಕಚೇರಿಗಳಿಗೂ ಕೂಡ ಭೇಟಿಯನ್ನ ಕೊಡುವ ಮುಖಾಂತರ ಮೂಲ ದಾಖಲೆಗಳನ್ನ ಪರಿಶೀಲಿಸುವಂತ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ಒಳಗೂಡುವಂತೆ, ಅಂದ್ರೆ ಜೊತೆಗೂಡಿದಂತ ಅಧಿಕಾರಿಗಳು ಅವರು ಎಲ್ಲಿ ಪರಿಶೀಲನೆ ಮಾಡತಕ್ಕಂಥದ್ದು, ವಿಚಾರಣೆ ಮಾಡ್ತಕ್ಕಂಥದ್ದಕ್ಕೋಸ್ಕರ ಅಲ್ಲೆಲ್ಲವೂ ಕೂಡ ಭಾಗಗಳಿಗೆ ತೆರಳುತ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಮೂಲ ಜಮೀನ್ ಏನಿತ್ತು, ಸರ್ವೆ ನಂಬರ್ 464ರ ಸರ್ವೆ ನಂಬರ್ 3 ಎಕರೆ 16 ಗುಂಟೆ ಇರ್ಬೋದು, ಕೆಸರೆ ಬಳಿ ಬರ್ತಕ್ಕಂಥದ್ದು. ಆ ಒಂದು ಜಾಗವನ್ನ ಮಹಜರ್ ಮಾಡ್ತಕ್ಕಂಥದ್ದು ಇರ್ಬೋದು. ತದನಂತರ ನಿವೇಶನಗಳನ್ನ, ಅಂದ್ರೆ 50-50 ಅನುಪಾತದಲ್ಲಿ ಮೂಡಾದಲ್ಲಿ ಕೊಟ್ಟಿದ್ದಂತಹ ನಿವೇಶನಗಳಿದ್ವು, ಆ ನಿವೇಶನಗಳನ್ನು ಕೂಡ ಮಹಜರ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಮೂಡಾಗೆ ಅಧಿಕಾರಿಗಳು ಭೇಟಿಯನ್ನ ನೀಡುವ ಮುಖಾಂತರ ಮೂಡಾದಲ್ಲಿರ್ತಕ್ಕಂಥ ಎಲ್ಲ ನಿವೇಶನಗಳನ್ನ ಯಾವ ಬದಲಿಯ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಮೂಲ ವಾರಸುದಾರ ಇರ್ಬೋದು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿದ್ರು. ತದಾದ ನಂತರ ಏನು ತಾಲೂಕು ಕಚೇರಿಗೂ ಕೂಡ ಭೇಟಿಯನ್ನ ಕೊಟ್ಟಂತವರು ಮೂಲ, ಅಂದ್ರೆ ಕೆಸರೆ ಬಳಿ ಇದ್ದಂತಹ ಒಂದು 3 ಎಕರೆ 16 ಗುಂಟೆ ಜಮೀನು ಏನಿತ್ತು, ಇದು ಯಾರಿಗೆ ಸೇರಿದಂತದ್ದು, ಅದು ಯಾರಿಂದ ಯಾರಿಗೆ ಮಾರಾಟವಾಗಿದೆ, ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ಅಲ್ಲಿನ ತಹಸೀಲ್ದಾರ್ ಅವರಿಂದ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿದ್ರು. ಇದೀಗ ಮತ್ತಷ್ಟು ಚುರುಕುಗೊಳಿಸಿರ್ತಕ್ಕಂಥ ಈ ಒಂದು ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಆ ಒಂದು ಏನು ತಮ್ಮ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ತೆಗೆದುಕೊಂಡಿರ್ತಕ್ಕಂಥ ದಾಖಲೆಗಳ ಪ್ರತಿಗಳನ್ನ ಮತ್ತಷ್ಟು ಹೆಚ್ಚಿಸುವ ಮುಖಾಂತರ, ಅಂದ್ರೆ ನಕಲು ಮಾಡತಕ್ಕಂತ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಅದನ್ನ ನ್ಯಾಯಾಧೀಶರಿಗೆ ತಲುಪಿಸಲಿಕ್ಕೆ ಏನೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ, ಜೊತೆಗೆ ಮತ್ತಷ್ಟು ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಭಾವಕ್ಕೊಳಗಾಗುವಂತ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅದನ್ನ ಸರಿಪಡಿಸಬೇಕು ಅಂತ ಹೇಳಿ ಈಗಾಗಲೇ ಏನು ಸ್ನೇಹಮಯಿ ಕೃಷ್ಣ ಮತ್ತೊಂದು ದೂರನ್ನು ನೀಡಿದ್ದಾರೆ. ಆ ಒಂದು ದೂರಿನ ಅನ್ವಯ ಕೂಡ ತನಿಖೆಗೆ ಮುಂದಾಗ್ತಕ್ಕಂಥ ಒಂದು ಕೆಲಸವನ್ನ ಈಗ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದು ಮುಖ್ಯಮಂತ್ರಿಗಳಿಗೆ ದಿನದಿಂದ ದಿನಕ್ಕೆ ಒಂದು ರೀತಿ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಪುನೀತ್, ತಮ್ಮ ಡೀಟೇಲ್ಸ್ಗಾಗಿ.